ನಿನ್ನೆ ಮೊನ್ನೆವರೆಗೂ ನಮ್ಮ ಬಂಗಾರ ಬೇರೆ ದೇಶಗಳ ಬ್ಯಾಂಕ್ಗಳ ಲಾಕರ್ಗಳಲ್ಲಿ ಬೇರೆಯವರ ನಿಯಂತ್ರಣದಲ್ಲಿ ಮಲಗಿತ್ತು. ಆದ್ರೆ ಈಗ ಸೀನ್ ರಿವರ್ಸ್ ಆಗಿದೆ. ಪ್ರಪಂಚವೆಲ್ಲ ಆಶ್ಚರ್ಯ ಪಡುವಂತೆ ನಮ್ಮ ಬಂಗಾರ ಮತ್ತೆ ನಮ್ಮ ಗೂಡಿಗೆ ಬಂದಿದೆ. ಅಸಲಿ ವಿಷಯ ಏನಂದ್ರೆ, ಮೀಡಿಯಾದಲ್ಲಿ ಬಂದಂತೆ ಕೇವಲ 100 ಟನ್ ಮಾತ್ರವಲ್ಲ, ಒಂದೇ ಸಲ 214 ಟನ್ ಬಂಗಾರ ವಿದೇಶಗಳಿಂದ ಹಿಂತಿರುಗಿ ನಮ್ಮ ಭಾರತಕ್ಕೆ ಬಂದಿದೆ. ಮನೆ ದೀಪ ಬೆಳಗಿದೆ ಅನ್ನುವಂತೆ ಈ ಬಂಗಾರದ ಆಗಮನದೊಂದಿಗೆ ಭಾರತ ಮತ್ತೆ ಆಗಿನ ಬಂಗಾರದ ಹಕ್ಕಿಯ ದಿನಗಳಿಗೆ ಹೋಗ್ತದೆಯಾ? ಒಡಿಶಾದಲ್ಲಿ ಸಿಕ್ಕ ನಿಧಿ ಕಥೆ ಏನು? ಪ್ರಧಾನಿ ಮೋದಿ ಅವರ ಮಾಸ್ಟರ್ ಪ್ಲಾನ್ ಏನು? ಈ ವಿಷಯಗಳೆಲ್ಲವನ್ನ ಸ್ಪಷ್ಟವಾಗಿ ಮಾತನಾಡೋಣ. ಅದಕ್ಕೂ ಮುಂಚೆ ಚಿಕ್ಕ ವಿನಂತಿ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ ಸೆಕ್ಷನ್ ನಲ್ಲಿ ಜೈ ಹಿಂದ್ ಅಂತ ಟೈಪ್ ಮಾಡಿ. ಇನ್ನು ವಿಷಯಕ್ಕೆ ಹೋಗೋದಾದ್ರೆ, ಈಗ ಎಲ್ಲಾ ಕಡೆ ಒಂದು ಸುದ್ದಿ ಹಲ್ಚಲ್ ಮಾಡ್ತಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಿದೇಶಗಳಲ್ಲಿದ್ದ ನಮ್ಮ ಬಂಗಾರವನ್ನ ಹಿಂತಿರುಗಿಸಿದೆ ಅಂತ ಟಾಕ್ ಬಂದಿದೆ. ಮೀಡಿಯಾದಲ್ಲಿ 100 ಟನ್ ಬಂದವು ಅಂತ ಹೇಳ್ತಿದ್ದಾರೆ. ಆದ್ರೆ ಅಸಲಿ ಲೆಕ್ಕ ಬೇರೆ ಇದೆ. RBI ಲೇಟೆಸ್ಟ್ ಡೇಟಾ ಪ್ರಕಾರ 214 ಟನ್ ಬಂಗಾರವನ್ನ ಟಾಪ್ ಸೀಕ್ರೆಟ್ ಆಗಿ ಹೈ ಸೆಕ್ಯೂರಿಟಿಯೊಂದಿಗೆ ಭಾರತಕ್ಕೆ ಶಿಫ್ಟ್ ಮಾಡಿದರು. ಇದು ಸಾಮಾನ್ಯ ವಿಷಯವಲ್ಲ, ಒಂದು ರೀತಿಯಲ್ಲಿ ಇದು ಇತಿಹಾಸ ಅಂತ ಹೇಳ್ಬೇಕು. ಯಾಕಂದ್ರೆ ಇಷ್ಟು ಭಾರಿ ಮೊತ್ತದಲ್ಲಿ ಬಂಗಾರ ಒಮ್ಮೆಗೆ ಹಿಂದಕ್ಕೆ ಬಂದಿರುವುದು ಇದೇ ಮೊದಲ ಬಾರಿ. ಈ ಆಪರೇಷನ್ ಎಷ್ಟು ಸೈಲೆಂಟ್ ಆಗಿ ನಡೆದಿದೆ ಅಂದ್ರೆ, ಬಂಗಾರ ನಮ್ಮ ದೇಶಕ್ಕೆ ಬರುವವರೆಗೂ ಹೊರಗಿನ ಪ್ರಪಂಚಕ್ಕೆ ಚಿಕ್ಕ ಹಿಂಟ್ ಕೂಡ ಇರಲಿಲ್ಲ. ಇದರ ಹಿಂದಿರುವ ಎಮೋಷನ್ ಅರ್ಥವಾಗಬೇಕಂದ್ರೆ ಒಮ್ಮೆ ನಾವು ಫ್ಲಾಶ್ ಬ್ಯಾಕ್ಗೆ ಹೋಗಬೇಕು. 1991 ನಮ್ಮ ಭಾರತದ ಫಿನಾನ್ಷಿಯಲ್ ಇತಿಹಾಸದಲ್ಲಿ ಒಂದು ಕೆಟ್ಟ ಕನಸಿನಂತಿದೆ. ಅಂದು ನಮ್ಮ ಬಳಿ ಕೈಯಲ್ಲಿ ಹಣ ಇರಲಿಲ್ಲ, ಪೆಟ್ರೋಲ್ ಡೀಸೆಲ್ ಕೊಳ್ಳಲು ಕೂಡ ಫಾರಿನ್ ಕರೆನ್ಸಿ ಇರಲಿಲ್ಲ. ಪರಿಸ್ಥಿತಿ ಎಷ್ಟು ದಾರುಣವಾಗಿತ್ತು ಅಂದ್ರೆ, ದಿವಾಳಿಯಾಗುವ ಸ್ಟೇಜ್ಗೆ ಬಂದಿದ್ದವು. ಅಂದು ನಮ್ಮ ದೇಶವನ್ನ ಆದುಕೊಳ್ಳಲು ಬೇರೆ ದಾರಿ ಇಲ್ಲದೆ ನಾವು ಮನೆಯಲ್ಲಿದ್ದ ಬಂಗಾರವನ್ನ ತೆಗೆದುಕೊಂಡು ಬ್ಯಾಂಕ್ ಆಫ್ ಇಂಗ್ಲೆಂಡ್, ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕ್ಗಳಲ್ಲಿ ಅಡ ಇಡಬೇಕಾಯಿತು. IMF ವರ್ಲ್ಡ್ ಬ್ಯಾಂಕ್ ನಿಂದ ಲೋನ್ ಬರಬೇಕಾದ್ರೆ ಬಂಗಾರವನ್ನ ಅಡ ಇಡದೆ ಬೇರೆ ದಾರಿ ಇರಲಿಲ್ಲ. ಆ ಸಮಯದಲ್ಲಿ ಏರ್ಪೋರ್ಟ್ ಅಲ್ಲಿ ಬಂಗಾರವನ್ನ ಲೋಡ್ ಮಾಡುತ್ತಿರುವ ಫ್ಲೈಟ್ ಗಳನ್ನ ನೋಡಿ ಎಷ್ಟೋ ಭಾರತೀಯರ ಹೃದಯ ಭಾರವಾಗಿತ್ತು. ಅಯ್ಯೋ, ನಮ್ಮ ಬಂಗಾರ ಹೊರದೇಶಕ್ಕೆ ಹೋಗ್ತಿದ್ಯಾ ಅಂತ ಕಣ್ಣೀರು ಹಾಕಿದವರು ಇದ್ದಾರೆ. ಆ ದಿನ ನಮ್ಮ ಸಿಚುವೇಶನ್ ನೋಡಿ ಪ್ರಪಂಚಕ್ಕೆ ದಯೆ ಹುಟ್ಟಿತ್ತು. ಆದ್ರೆ ಕಾಲ ಯಾವಾಗ್ಲೂ ಒಂದೇ ರೀತಿ ಇರೋದಿಲ್ಲ, ಚಕ್ರ ತಿರುಗದೆ ಇರೋದಿಲ್ಲ ಅನ್ನುವಂತೆ ಈಗ ನಮ್ಮ ಭಾರತದ ರೇಂಜ್ ಸಂಪೂರ್ಣವಾಗಿ ಬದಲಾಗಿದೆ. ಒಂದು ಕಾಲದಲ್ಲಿ ಅಡ ಇಟ್ಟ ಬಂಗಾರವನ್ನ ಬಿಡಿಸಿಕೊಳ್ಳುವುದು ಮಾತ್ರವಲ್ಲ, ಅಲ್ಲಿ ಸೇಫ್ಟಿಗಾಗಿ ಇಟ್ಟ ಬಂಗಾರವನ್ನ ಇನ್ನು ನಮ್ಮ ಬಂಗಾರ ನಮ್ಮ ಬಳಿಯೇ ಇರಬೇಕು, ನಿಮ್ಮ ಬಳಿ ಇದ್ರೆ ನಮಗೆ ನಿದ್ರೆ ಬರೋದಿಲ್ಲ ಅಂತ ಧೈರ್ಯವಾಗಿ ಹಿಂದಿರುಗಿಸಿಕೊಳ್ತಿದೆ. ನಿಜಕ್ಕೂ RBI ಈ ಮಿಷಿನ್ ಅನ್ನ 2022ರಲ್ಲಿ ಸ್ಟಾರ್ಟ್ ಮಾಡಿತ್ತು. ಮೊದಲಲ್ಲಿ 10-12 ಟನ್ ಅನ್ನ ನಿಧಾನವಾಗಿ ತಂದರು. ಆದ್ರೆ ಅಸಲಿ ಗೇಮ್ 2024ರಲ್ಲಿ ನಡೆಯುತ್ತೆ. ಏಪ್ರಿಲ್ ತಿಂಗಳಲ್ಲಿ 100 ಟನ್, ಆನಂತರ ಅಕ್ಟೋಬರ್ ಅಲ್ಲಿ ಮತ್ತೊಂದು 102 ಟನ್ ಚಿನ್ನ ಭಾರತಕ್ಕೆ ತಲುಪಿತ್ತು. 1991ರ ನಂತರ ಇಷ್ಟು ದೊಡ್ಡ ಭಾರಿ ಪ್ರಮಾಣದಲ್ಲಿ ಬಂಗಾರ ನಮ್ಮ ದೇಶಕ್ಕೆ ಬರುವುದು ಇದೇ ಮೊದಲು. ಪ್ರಸ್ತುತ RBI ಬಳಿ ಒಟ್ಟು 879 ಟನ್ ಬಂಗಾರ ರಿಸರ್ವ್ ಇದ್ದರೆ ಅದರಲ್ಲಿ 613 ಟನ್ ಈಗ ನಮ್ಮ ಭಾರತದಲ್ಲಿ ಸೇಫ್ ಆಗಿದೆ. ಇನ್ನುಳಿದ 224 ಟನ್ ಮಾತ್ರ ವಿದೇಶಗಳಲ್ಲಿ ಇಟ್ಟಿದ್ದಾರೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಬಿಸಿನೆಸ್ ಟ್ರಾನ್ಸಾಕ್ಷನ್ ಗಾಗಿ ಅಲ್ಲಿ ಸ್ವಲ್ಪ ಗೋಲ್ಡ್ ಲಿಕ್ವಿಡಿಟಿಗಾಗಿ ಇರುವುದು ಸೇಫ್ ಆದ ಕಾರಣ. ಇಷ್ಟಕ್ಕೂ ಈಗ ಸಡನ್ ಆಗಿ ಈ ಡಿಸಿಷನ್ ಯಾಕೆ ತೆಗೆದುಕೊಂಡರು, ಇದರ ಹಿಂದಿರುವ ಲಾಜಿಕ್ ಏನು ಅನ್ನೋ ಸಂದೇಹ ನಿಮ್ಗೆ ಬಂದಿರಬಹುದು. ಪರರ ಸಹಾಯಕ್ಕಿಂತ ನಮ್ಮ ಕಾಲುಗಳ ಮೇಲೆ ನಾವೇ ನಿಲ್ಲುವುದು ಲೇಸು ಅನ್ನೋ ಗಾದೆ ಇದಕ್ಕೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಕರೋನಾ ಪ್ಯಾಂಡಮಿಕ್, ಆನಂತರ ರಷ್ಯಾ ಯುಕ್ರೇನ್ ಯುದ್ಧ, ಈಗ ಇಸ್ರೇಲ್ ಗಲಭೆಗಳು ಮತ್ತು ಟ್ರಂಪ್ ಟ್ಯಾರಿಫ್ಗಳು, ಇವೆಲ್ಲವನ್ನ ನೋಡಿದ ನಂತರ ಪ್ರಪಂಚವೆಲ್ಲ ಫಿನಾನ್ಷಿಯಲ್ ಆಗಿ ನಲುಗಿ ಹೋಗಿದೆ. ದೊಡ್ಡ ದೊಡ್ಡ ದೇಶಗಳ ಎಕಾನಮಿಗಳೇ ಕುಸಿದು ಹೋಗಿವೆ. ಬಂಗಾರದ ದರಗಳು ಆಕಾಶವನ್ನ ತಾಕುತ್ತಿವೆ. ಮುಖ್ಯವಾಗಿ ವೆಸ್ಟರ್ನ್ ದೇಶಗಳ ಬಿಹೇವಿಯರ್ ನೋಡಿದ ನಂತರ ಎಲ್ರಿಗೂ ಭಯ ಹುಟ್ಟಿದೆ. ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದಾಗಲೇ ಅಮೆರಿಕ ಮತ್ತೆ ಯುರೋಪ್ ದೇಶಗಳು ಒಟ್ಟಾಗಿ ರಷ್ಯಾಗೆ ಸಂಬಂಧಿಸಿದ ಸುಮಾರು $300 ಬಿಲಿಯನ್ ಆಸ್ತಿಗಳನ್ನ ಫ್ರೀಸ್ ಮಾಡಿದರು. ಅಂದ್ರೆ ರಷ್ಯಾ ಹಣಾನೇ, ಆದ್ರೆ ರಷ್ಯಾ ಬಳಸಲಾರದಂತೆ ಲಾಕ್ ಮಾಡಿದರು. ಇದನ್ನ ನೋಡಿದ ಮಿಕ್ಕ ದೇಶಗಳಿಗೆ ನಡುಕ ಉಂಟಾಯಿತು. ನಾಳೆ ಬೆಳಗ್ಗೆ ನಮಗೆ ಅಮೆರಿಕ ಜೊತೆ ಯಾವುದಾದ್ರೂ ಗಲಭೆ ಬಂದ್ರೆ ನಮ್ಮ ಹಣವನ್ನ ಕೂಡ ಇದೇ ರೀತಿ ಲಾಕ್ ಮಾಡ್ತಾರಾ ಅನ್ನೋ ಸಂದೇಹ ಶುರುವಾಯಿತು. ನಂಬಿಕೆ ಗಾಳಿಯಲ್ಲಿ ದೀಪದಂತೆ ಮಾರ್ಪಡುತ್ತೆ. ಅದಕ್ಕಾಗಿ ಎಲ್ಲರೂ ತಮ್ಮ ಸೇಫ್ಟಿ ತಾವು ನೋಡಿಕೊಳ್ತಿದ್ದಾರೆ. ನಮ್ಮ ಆಸ್ತಿ ನಮ್ಮ ಕಣ್ಣ ಮುಂದೆ, ನಮ್ಮ ಬಾರ್ಡರ್ ಒಳಗಡೆ ಇದ್ರೇನೆ ಸೇಫ್ ಅಂತ RBI ನಿರ್ಧರಿಸಿತು. ವಿದೇಶಗಳಲ್ಲಿದ್ರೆ ಯಾವಾಗ ಯಾವ ಸ್ಯಾಂಕ್ಷನ್ಗಳು ಹಾಕ್ತಾರೋ, ಯಾವಾಗ ಯಾವ ರೂಲ್ ಗಳನ್ನ ಬದಲಾಯಿಸ್ತಾರೋ ಯಾರಿಗೂ ಗೊತ್ತಿಲ್ಲ. ಅದಕ್ಕಾಗಿ ಈ ಗೋಲ್ಡ್ ರಿಟರ್ನ್ ಮಿಷನ್ ಇಷ್ಟು ಸ್ಪೀಡ್ ಆಗಿ ನಡೆದಿದೆ. ಕೇವಲ ಭಾರತ ಮಾತ್ರವಲ್ಲ, ಪ್ರಪಂಚದಲ್ಲಿ ಅನೇಕ ಸೆಂಟ್ರಲ್ ಬ್ಯಾಂಕ್ಗಳು ಈಗ ಡಾಲರ್ಗಳನ್ನ ಬಿಟ್ಟು ಬಂಗಾರವನ್ನ ಖರೀದಿಸುತ್ತಿವೆ. ಯಾಕಂದ್ರೆ ಡಾಲರ್ ಮೌಲ್ಯ ಯಾವಾಗ ಕುಸಿಯುತ್ತದೆಯೋ ಗೊತ್ತಿಲ್ಲ, ಆದ್ರೆ ಬಂಗಾರದ ಮೌಲ್ಯ ಯಾವಾಗ್ಲೂ ಗೋಲ್ಡ್ ಆಗಿಯೇ ಇರುತ್ತದೆ. ಇದೇ ಸಮಯದಲ್ಲಿ ಪ್ರಧಾನಿ ಮೋದಿ ಅವರು ಹಾಕ್ತಿರುವ ಸ್ಟೆಪ್ಗಳು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸ್ಟ್ರಾಟಜಿಕ್ ಆಗಿವೆ. ಸರಿಯಾಗಿ ಬಂಗಾರ ಭಾರತಕ್ಕೆ ಬರುತ್ತಿರುವ ಟೈಮ್ ನಲ್ಲೇ ಅವರು ಆಫ್ರಿಕಾದ ಗಾನಾ ದೇಶಕ್ಕೆ ಹೋದರು. ಗಾನಾ ಅಂದರೆ ಯಾವುದೋ ಚಿಕ್ಕ ದೇಶ ಅಂತ ತಿರಸ್ಕರಿಸಬೇಡಿ, ಅದು ಒಂದು ಬಂಗಾರದ ಗಣಿ. ಪ್ರಪಂಚದಲ್ಲೇ 6ನೇ ಅತಿ ದೊಡ್ಡ ಬಂಗಾರ ಉತ್ಪಾದಿಸುವ ದೇಶ
ಅದು. ಮೋದಿಯವರ ವಿಸಿಟ್ ಹಿಂದೆ ಒಂದು ಪಕ್ಕಾ ಸ್ಕೆಚ್ ಇದೆ. ಯಾಕಂದ್ರೆ ನಮ್ಮ ನೆರೆಯಲ್ಲಿರುವ ಚೀನಾ ಯಾವಾಗ್ಲೂ ಆಫ್ರಿಕಾದಲ್ಲಿ ಕರ್ಚೀಫ್ ಹಾಕೊಂಡು ಕೂತಿದೆ. ಅಲ್ಲಿನ ಗಣಿಗಳನ್ನೆಲ್ಲ ಲೀಸ್ಗೆ ತೆಗೆದುಕೊಂಡು ಮಿನರಲ್ ಗಳನ್ನೆಲ್ಲ ಅವರ ದೇಶಕ್ಕೆ ತರುತ್ತಾ ಅಧಿಪತ್ಯ ಚಲಾಯಿಸುತ್ತಿದೆ. ನಿದ್ರೆ ಮಾಡುವವನನ್ನ ಎಬ್ಬಿಸಬಹುದು, ಆದ್ರೆ ನಿದ್ರೆಯಂತೆ ನಡೆಸುವವನನ್ನ ಎಬ್ಬಿಸಲಾಗದ್ದು ಅನ್ನುವಂತೆ ಇಷ್ಟು ದಿನ ನಾವು ತಲೆ ಕೆಡಿಸಿಕೊಳ್ಳಲಿಲ್ಲ. ಆದ್ರೆ ಈಗ ಭಾರತ ಕೂಡ ಆ ರೇಸ್ಗೆ ಇಳಿದಿದೆ. ಘಾನಾದೊಂದಿಗೆ ಫ್ರೆಂಡ್ಶಿಪ್ ಮಾಡಿ ಡೈರೆಕ್ಟ್ ಆಗಿ ಅಲ್ಲಿಂದ ಕಚ್ಚಾ ಬಂಗಾರವನ್ನ ನಮ್ಮ ದೇಶಕ್ಕೆ ತರಬೇಕು, ನಮ್ಮ ಕಂಪನಿಗಳು ಅಲ್ಲಿ ಮೈನಿಂಗ್ ಮಾಡಬೇಕು ಅನ್ನೋದು ಪ್ಲಾನ್. ಇದರಿಂದ ಗೋಲ್ಡ್ ಸಪ್ಲೈ ಚೈನ್ ನಮ್ಮ ಕೈಯಲ್ಲಿರ್ತದೆ. ಚೀನಾಗೆ ಗಟ್ಟಿ ಪೈಪೋಟಿ ನೀಡಿದಂತಾಗ್ತದೆ. ಅಲ್ಲಿ ಬಂಗಾರದ ಗಣಿಗಾರಿಕೆ ರಿಫೈನಿಂಗ್ ಪ್ರಾಜೆಕ್ಟ್ ಗಳಲ್ಲಿ ನಮ್ಮವರು ಹೂಡಿಕೆ ಮಾಡಿದ್ರೆ ಫ್ಯೂಚರ್ ಅಲ್ಲಿ ನಮಗೆ ಗೋಲ್ಡ್ ಕೊರತೆ ಇರೋದಿಲ್ಲ. ಇನ್ನು ಅಸಲಿ ಗುಡ್ ನ್ಯೂಸ್ ಏನಂದ್ರೆ ನಮ್ಮ ಮನೆಯಲ್ಲೇ ಬಂಗಾರ ಸಿಕ್ಕಿರುವ ವಿಷಯ ಎಲ್ರಿಗೂ ತಿಳಿದಿರುತ್ತೆ. ಒಡಿಶಾ ರಾಜ್ಯದಲ್ಲಿ ಭಾರಿ ಬಂಗಾರದ ನಿಕ್ಷೇಪಗಳಿವೆ ಎಂದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸ್ಪಷ್ಟಪಡಿಸಿದೆ. ಒಡಿಶಾದ ಜಿಲ್ಲೆಗಳಲ್ಲಿ ಈ ಬಂಗಾರದ ಗಣಿಗಳಿವೆಯಂತೆ. ಅಲ್ಲಿ ಗಣಿಗಾರಿಕೆ ಫುಲ್ ಸ್ವಿಂಗ್ ನಲ್ಲಿ ಶುರುವಾದ್ರೆ ಸುಮಾರು 50 ಟನ್ ಬಂಗಾರ ಬಯಲಾಗುವ ಚಾನ್ಸ್ ಇದೆ. ಇದು ನಮ್ಮ ದೇಶಕ್ಕೆ ತುಂಬಾ ಮೇಲು ಮಾಡ್ತದೆ. ಅತಿ ಆಸೆ ಗತಿಗಡಿಸಿತು ಅನ್ನೋ ಹಳೆಯ ಗಾದೆಯ ಹಾಗೆ. ಆದ್ರೆ ಇಲ್ಲಿ ಅತಿ ಆಸೆ ಅಲ್ಲ, ಅಗತ್ಯ ಇದೆ. ನಮ್ಮ ಭಾರತೀಯರಿಗೆ ಬಂಗಾರ ಅಂದ್ರೆ ಎಷ್ಟು ಹುಚ್ಚು ಎಂಬುದನ್ನ ವಿಶೇಷವಾಗಿ ಹೇಳಬೇಕಾಗಿಲ್ಲ. ನಾವು ಬಳಸುವ ಬಂಗಾರ ಅಷ್ಟಿಷ್ಟಲ್ಲ, ಪ್ರಪಂಚದಲ್ಲೇ ಬಂಗಾರವನ್ನ ಹೆಚ್ಚು ಬಳಸುವ ದೇಶಗಳಲ್ಲಿ ನಾವು ಟಾಪ್ ನಲ್ಲಿದ್ದೇವೆ. ಪ್ರತಿ ವರ್ಷ ನಾವು ಸುಮಾರು 800ರಿಂದ 900 ಟನ್ ಬಂಗಾರವನ್ನ ಬಳಸುತ್ತೇವೆ. ಆದ್ರೆ ನಮ್ಮ ದೇಶದಲ್ಲಿ ಉತ್ಪಾದನೆಯಾಗುವುದು ತುಂಬಾ ಕಡಿಮೆ. ಅಂದ್ರೆ ನಮ್ಮ ಅಗತ್ಯಗಳಲ್ಲಿ 90% ವಿದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ತಿದ್ದೇವೆ. ಇದರಿಂದ ಫಾರಿನ್ ಎಕ್ಸ್ಚೇಂಜ್ ತುಂಬಾ ಹೊರಗಡೆ ಹೋಗ್ತಿದೆ. ಇದನ್ನೇ ಟ್ರೇಡ್ ಡೆಫಿಸಿಟ್ ಅಂತಾರೆ. ಅದೇ ಒಡಿಶಾದಲ್ಲಿ ಮೈನಿಂಗ್ ಶುರುವಾದ್ರೆ ನಮ್ಮ ಅಗತ್ಯಗಳಿಗೆ ಸರಿಹೊಂದುವಷ್ಟು ಬಂಗಾರ ಕನಿಷ್ಠ ಸ್ವಲ್ಪವಾದ್ರೂ ನಮ್ಮ ಬಳಿ ಸಿಗುತ್ತದೆ. ಆಗ ವಿದೇಶಿ ಸಾಲಗಳು ಕಡಿಮೆಯಾಗುತ್ತವೆ, ರೂಪಾಯಿ ಮೌಲ್ಯ ಹೆಚ್ಚುತ್ತದೆ, ಲಕ್ಷಾಂತರ ಉದ್ಯೋಗಗಳು ಸಿಗುತ್ತವೆ. ಬಂಗಾರದೊಂದಿಗೆ ಅಲ್ಲಿ ಕಾಪರ್ ತರಹದ ಇತರ ಮೌಲ್ಯಯುತ ಲೋಹಗಳು ಕೂಡ ಸಿಗುವ ಚಾನ್ಸ್ ಇದೆ. ಈಗ ಪ್ರಪಂಚ 2 ತುಂಡುಗಳಾಗುವಂತಿದೆ. ಒಂದ್ ಕಡೆ ಅಮೆರಿಕ ಡಾಲರ್ ರಾಜ್ಯ ನಡೆಯುತ್ತಿದ್ರೆ ಮತ್ತೊಂದ್ ಕಡೆ ಬ್ರಿಕ್ಸ್ ದೇಶಗಳು ಸ್ವಂತ ಕರೆನ್ಸಿ ಅಥವಾ ಗೋಲ್ಡ್ ಬೇಸ್ಡ್ ಟ್ರೇಡಿಂಗ್ ಕಡೆ ನೋಡ್ತಿವೆ. ಚೀನಾ ವಿಚಾರ ನೋಡಿದ್ರೆ ಶಾಕ್ ಆಗ್ತೀರಾ. ಅವರ ಬಳಿ 2200 ಟನ್ಗಿಂತ ಹೆಚ್ಚು ಬಂಗಾರ ಇದೆ. ಆದ್ರೆ ಅದರಲ್ಲಿ 1 ಗ್ರಾಮ್ ಅನ್ನ ಕೂಡ ಅವರು ಹೊರಗಿನ ದೇಶಗಳಲ್ಲಿಟ್ಟಿಲ್ಲ. 2008ರಲ್ಲಿ ಫಿನಾನ್ಷಿಯಲ್ ಕ್ರೈಸಿಸ್ ಬಂದಾಗಲೇ ಚೀನಾ ಸೈಲೆಂಟ್ ಆಗಿ ತನ್ನ ಬಂಗಾರ ಎಲ್ಲವನ್ನ ಮನೆಗೆ ತರಿಸಿಕೊಂಡಿತ್ತು. ಅಮೆರಿಕ ಮೇಲೆ ಯುರೋಪ್ ಮೇಲೆ ನಂಬಿಕೆ ಇಲ್ಲದೆ ಅವರು ಆ ಕೆಲಸವನ್ನ ಯಾವಾಗಲೂ ಮಾಡಿದರು. ಅವರ ಗುರಿ ಏನೆಂದ್ರೆ ಫ್ಯೂಚರ್ ಅಲ್ಲಿ ಡಾಲರ್ ಸ್ಥಾನದಲ್ಲಿ ಅವರ ಕರೆನ್ಸಿ ಯುವಾನ್ ಅನ್ನ ನಿಲ್ಲಿಸಬೇಕು. ಅದಕ್ಕೆ ಬ್ಯಾಕಪ್ ಆಗಿ ಈ ಬಂಗಾರವನ್ನ ಬಳಸ್ತಾರೆ. ಈಗ ಲೇಟ್ ಆದ್ರೂ ಸರಿ ಭಾರತ ಕೂಡ ಅದೇ ರೂಟ್ ಅಲ್ಲಿ ಹೋಗ್ತಿದೆ. ನಾವು ಜಾಗ್ರತೆ ವಹಿಸುತ್ತಿದ್ದೇವೆ. 1991ರಲ್ಲಿ ಬಂಗಾರವನ್ನ ಅಡ ಇಡುವುದು ನಮ್ಮ ದೌರ್ಬಲ್ಯವಾದ್ರೆ 2026ರಲ್ಲಿ ಅದೇ ಬಂಗಾರವನ್ನ ಹಿಂದಿರುಗಿಸುವುದು ನಮ್ಮ ಬಲಕ್ಕೆ, ಕಾನ್ಫಿಡೆನ್ಸ್ಗೆ ನಿದರ್ಶನ. ನಾಳೆ ಬೆಳಗ್ಗೆ ಯಾವುದಾದ್ರೂ ಯುದ್ಧ ಬಂದರೂ, ಡಿಜಿಟಲ್ ಕರೆನ್ಸಿಗಳು ಕುಸಿದರೂ ನಮ್ಮ ಬಳಿ ಫಿಸಿಕಲ್ ಆಗಿ ಬಂಗಾರ ಇದ್ದರೆ ಅದೇ ನಮಗೆ ರಕ್ಷಣೆ. ಬಂಗಾರ ಅಂದರೆ ಈಗ ಕೇವಲ ಒಡವೆಗಳು ಮಾತ್ರವಲ್ಲ, ಅದೊಂದು ಆಯುಧ, ಅದೊಂದು ಭರವಸೆ. ರೂಪಾಯಿಗೆ ಮೌಲ್ಯ ಇರಬೇಕಾದ್ರೆ ಹಿಂದೆ ಬಂಗಾರ ಇರಬೇಕು. ನಮ್ಮ ಬಳಿ ಎಷ್ಟು ಗೋಲ್ಡ್ ರಿಸರ್ವ್ಗಳು ಇದ್ದರೆ ಪ್ರಪಂಚಕ್ಕೆ ನಮ್ಮ ಕರೆನ್ಸಿ ಮೇಲೆ ಅಷ್ಟು ನಂಬಿಕೆ ಹೆಚ್ಚುತ್ತದೆ. ಅದಕ್ಕಾಗಿ ಈಗ ಅನೇಕ ಎಕ್ಸ್ಪರ್ಟ್ಗಳು ಏನು ಹೇಳ್ತಿದ್ದಾರೆಂದ್ರೆ ಭಾರತ ಇನ್ನೊಂದು ಹೆಜ್ಜೆ ಮುಂದೆ ಹಾಕಿ ವಿದೇಶಗಳಲ್ಲಿರುವ ಮಿಕ್ಕ ಆ 200 ಟನ್ ಬಂಗಾರವನ್ನ ಸಂಪೂರ್ಣವಾಗಿ ಭಾರತಕ್ಕೆ ತರಿಸಿಕೊಳ್ಳುವುದು ಇನ್ನಷ್ಟು ಒಳ್ಳೆಯದು ಅಂತ. ಕೊನೆಯದಾಗಿ ಒಂದು ಮಾತು, ದೇಶ ತನ್ನ ಬಂಗಾರವನ್ನ ಹಿಂದಿರುಗಿಸಿಕೊಳ್ಳುವುದು ಅಂದ್ರೆ ಅದು ಕೇವಲ ಎಕನಾಮಿಕ್ಸ್ಗೆ ಸಂಬಂಧಿಸಿದ ನಿರ್ಣಯ ಮಾತ್ರವಲ್ಲ, ಅದು ಎಮೋಷನಲ್ ಮೆಸೇಜ್ ಕೂಡ. ನಮ್ಮ ಫ್ಯೂಚರ್ಗಾಗಿ ನಾವು ಅಮೆರಿಕ ಮೇಲೋ ಲಂಡನ್ ಮೇಲೋ ಅವಲಂಬಿತರಾಗಬೇಕಾಗಿಲ್ಲ ಅಂತ ಸಾರಿ ಹೇಳ್ತಿದ್ದೇವೆ. ಈಗ ನಡೆಯುತ್ತಿರುವ ಈ ಪರಿಣಾಮಗಳನ್ನು ನೋಡ್ತಿದ್ರೆ ಮುಂಬರುವ ದಿನಗಳಲ್ಲಿ ಭಾರತ ಫಿನಾನ್ಷಿಯಲ್ ಆಗಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ತಯಾರಾಗ್ತದೆ ಅಂತ ಅನ್ನಿಸ್ತಿದೆ. ಯಾರಪ್ಪನ ಸ್ವತ್ತಲ್ಲ ಬಂಗಾರ ಅನ್ನುವಂತೆ ನಮ್ಮ ಚಿನ್ನ ನಮ್ಮ ಬಳಿಯೇ ಇರಬೇಕು. ಫ್ರೆಂಡ್ಸ್, ಈಗ ನಿಮಗೊಂದು ಪ್ರಶ್ನೆ. ಚೀನಾ ಮಾಡಿದಂತೆ ಭಾರತ ಕೂಡ ವಿದೇಶಗಳಲ್ಲಿರುವ ಮಿಕ್ಕ ಆ ಸ್ವಲ್ಪ ಬಂಗಾರವನ್ನು ಸಂಪೂರ್ಣವಾಗಿ ಭಾರತಕ್ಕೆ ತರಿಸಿಕೊಳ್ಬೇಕಾ ಅಥವಾ ಸೇಫ್ಟಿಗಾಗಿ ಅಲ್ಲಿ ಸ್ವಲ್ಪ ಇಟ್ಟುಕೊಳ್ಳುವುದೇ ಉತ್ತಮನಾ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.